ಡಿಸೆಂಬರ್ 23, 2025ರಂದು ಸಂಗಮನಾಥ ಕಾರ್ಖಾನೆ ಕಬ್ಬು ಸಾಗಾಣಿಕೆ ಸಂದರ್ಭದಲ್ಲಿ ಸಂಭವಿಸಿದ ಸ್ಲಿಪ್ ಗೊಂದಲ ಕುರಿತು ಸ್ಪಷ್ಟೀಕರಣ ಸಲ್ಲಿಸುವ ಕುರಿತು ರೈತರ ವತಿಯಿಂದ ಜಿಲ್ಲಾಧಿಕಾರಿಯವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಬ್ಯೂರೋ ರಿಪೋರ್ಟ್ ರವಿ ಕೋಲಾಕರ. ಸಿಂದಗಿ ತಾಲೂಕಿನ ಸಂಗಮನಾಥ ಶುಗರ್ ಫ್ಯಾಕ್ಟರಿಯ ಸಂಬಂಧಪಟ್ಟಂತ ರೈತರು ಹಾಗೂ ಚಾಲಕರು ಹಾಗೂ ಕಬ್ಬಿನ ಗಾಡಿ ಮಾಲಕರು ಕೂಡ ಇವತ್ತು ಆಗಮಿಸಿದ ವಿಷಯ ಏನೆಂದರೆ 2020 ಡಿಸೆಂಬರ್ 23 ಒಂದು ಸ್ಲಿಪ್ಪಿನ ಗೊಂದಲವಾಗಿತ್ತು. ಅದಕ್ಕೋಸ್ಕರ ಇವತ್ತು ಈ ಒಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಕಾರ್ಖಾನೆ ಯಾವುದೇ ರೀತಿಯಿಂದ ನಡೆದಿಲ್ಲ. ಅನೇಕ ಬಾರಿ ಎಲ್ಲ ಟ್ರ್ಯಾಕ್ಟರ್ ಮಾಲೀಕರು ಕೂಡ ಕಾರ್ಖಾನೆ ತಿಳಿಸದೆ ತೂಕವನ್ನು ಬೇರೆ ಕಡೆ ಮಾರ್ಕೊಂಡು ಹೋಗಿ ಅಲ್ಲಿ ಕಾಟ ಮಾಡಿದ್ರು ಕೂಡ ಸರಿಯಾಗಿ ಬಂದಿದೆ. ಯಾವುದೇ ರೀತಿಯ ವ್ಯತ್ಯಾಸ ಆಗಿಲ್ಲ ಅಂತ ಹೇಳಿ ಒಂದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಅದಕ್ಕೋಸ್ಕರ ಒಂದು ಸಣ್ಣ ಯಾವುದೋ ಒಂದು ಗೊಂದಲದಿಂದಾಗಿ ಕಾರ್ಖಾನೆಗೆ ಹೆಸರು ಒಂದು ತಪ್ಪು ಮಾಹಿತಿಯನ್ನು ಕೊಡಬಾರ್ದು ಅಂತೇಳಿ ಎಲ್ಲ ರೈತರ ಪರವಾಗಿ ಇವತ್ತು ನಾವೆಲ್ಲರೂ ಕೂಡ ಬಂದು ಈ ಒಂದು ಜಿಲ್ಲಾಧಿಕಾರಿಗಳಿಗೆ ಮನವರಿಕೆ ಮಾಡ್ತಾ ಇದ್ದೀವಿ. ಬೇರೆ ಗಾಡಿ ಶಿಲ್ಪ ನಮ್ಮ ಅದೇ ಸರ್, ನಮ್ಮ ಗಾಡಿ ಶಿಲ್ಪ ಹೊರಗಡೆ ಆ ಬೇರೆ ಗಾಡಿ ಪ್ರಾಬ್ಲಮ್ ಎಲ್ಲ ಗೊತ್ತಾಗ್ತದೆ. ಏನು ಪ್ರಾಬ್ಲಮ್ ಹೋಗಿರ್ತೇನೆ ನಾನು. ನೀವು ಜೊತೆ ಹೇಳಿ ಪ್ರೆಸ್ಸಿಗೆ ನೀವು ಆ ರೀತಿ ಮಾತಾಡಿ. ನಮ್ಮ ಗಾಡಿನೂ ಅದಾವ್ರಿ, ನಮ್ಮ 500 ಟನ್ ಕಬ್ಬನು ಆತಾವ್ರಿ. ಗೊತ್ತಾಯ್ತು ಹೇಳೋದು ಬೈ ಮಿಸ್ಟೇಕ್ ಆಗಿ ಇದು